ಇಷ್ಟೊಂದು ಸೊಳ್ಳೆಗಳು ಯಾವ ಚರಂಡಿಯಿಂದ ಬಂದ್ವಾ ಪತ್ಲು? ಲೇ ನಿನ್ ರಕ್ತ ಸಿಕ್ಕಾಪಟ್ಟೆ ಸ್ವೀಟು ಅಂತ ಅದು ಗೊತ್ತಾಗಿರ್ಬೇಕು, ಅದಕ್ಕೆ ನೀನು ನೋಡಿಕೊಂಡ್ ಬಂದಿರೋದು. ಅದು ಕೊಡ್ಸು ಕೊಡ್ಸು. ಒಂದ್ ಫಿನಿಶ್. ಎರಡನೇ ಟಮಾರ್. ಮೂರು. ನಾನು ಸಾಯಿಸ್ದೆ. ಇವರಿಬ್ರೇನೋ ಸರ್ವತ್ನಲ್ಲಿ ಸಂಗೀತ ಆಡ್ತಾವ್ರೆ, ನಾನೋಗಿ ನೋಡ್ತೀನಿ. ಇನ್ನೊಂದ್ಸಾರಿ ಮಧ್ಯರಾತ್ರಿನಲ್ಲಿ ಸಂಗೀತ ಆಡಿದ್ರೆ ನಿಮ್ಮಿಬ್ಬರನ್ನ ಚಚ್ ಹಾಕ್ಬಿಡ್ತೀನಿ. ಮೂಳೆ ಎಲ್ಲ ಮುರಿದೋಗ್ಬಿಡ್ತಾಳ ನಂದು. ಬ್ಯಾಕ್ ಸರೇನ ನಾವ್ ಸಂಗೀತ ಆಡ್ತಿರ್ಲಿಲ್ಲ ಸತ್ಯವಾಗ್ಲು. ಅಂದ್ರೆ ನೀನ್ ಹೇಳ್ತಿರೋದೇನೋ ನಾನ್ ಸುಳ್ಳು ಹೇಳ್ತಾ ಇದ್ದೀನ? ಇವನು ಏನು ಮೆಂಟ್ಲಾಗ್ಬಿಟ್ಟವನೇನೋ, ನಮಗ್ ಮಾತಾಡಕ್ ಅವಕಾಶನೇ ಕೊಡ್ಲಿಲ್ಲ. ಏನ್ ಬಗಳದ ನೀನು? ನಾನ್ ಮೆಂಟ್ಲಾ? ಇವ್ ನಾನ್ ಚಟ್ನಿ ಮಾಡ್ದೆ ಬಿಡಲ್ಲ ಕಣೋ. ಹೌದಾ? ಇಲ್ಲ ನೀನೇ ತೊಂದ್ರೆ ತಗೋಬೇಡ ಬೈಲೋನಣ್ಣ, ನಿನ್ ಕೆಲ್ಸ ನಾವೇ ಮಾಡ್ಕೊಂಬಿಟ್ಟ. ಈಗ ಒಪ್ತೆ ನೋಡು ನಿನ್ ಮಾತನ್ನ. ನನ್ನ ಬಗ್ಗೆ ಏನ್ ಕೇರ್ ತಗೊಳ್ತಿರೋ, ಪಕ್ಕದ ಮನೆಯವರು ಅಂದ್ರೆ ಹಿಂಗಿರ್ಬೇಕು. ಗಜಗಜಡ ಯಾಕಣ ಇಷ್ಟೊಂದು ಕ್ಯೂ ಇದೆ? ಡಾಕ್ಟರ್ ಏನಾದ್ರು ಪುಕ್ಸಟ ಔಷಧಿ ಕೊಡ್ತೀನಿ ಅಂತ ಹೇಳಿದಾರ? ಅಯ್ಯೋ ಮೋಟೋ, ಎಲ್ರಿಗೂ ಮಲೇರಿಯಾ ಬಂದ್ಬಿಟ್ಟಿದೆ. ಇಲ್ಲಿ ಒಳ್ಳೆ ಡಾಕ್ಟರ್ ಬೇರೆ ಯಾರು ಇಲ್ಲ. ನೋಡ್ರಪ್ಪ, ಈ ಔಷಧಿನ ನೀವು ತಗೊಂಡು ಮನೆಗೆ ಹೋಗಿ ಒಂದೊಂದ್ ಸೊಳ್ಳೆನ ಹಿಡಿದು ಅದ್ರ ಬಾಗಿ ಒಂದೊಂದ್ ತೊಟ್ಟು ಔಷಧಿನ ಹಾಕಿ, ಅಷ್ಟೇ ಮಲೇರಿಯಾ ವಾಸಿ ಆಗ್ಬಿಡುತ್ತೆ. ಇವರು ನಮ್ಮ ಮಂಡೆ ಬಿಸಿ ಮಾಡ್ತಾ ಇದಾರೆ ಮಾರಾಯ್ರೆ. ರಾತ್ರಿ ಎಲ್ಲ ಸೊಳ್ಳೆ ಹಿಡಿದ್ಬಿಟ್ಟು ಅದ್ರ ಬಾಯಿ ಹೆಂಗ್ ಹಾಕೋದು ಔಷಧಿ? ನಾವು ಹಾಕ್ರೋ ಅವನ್ಗೆ, ನಮ್ನ ಏನ್ ಅನ್ಕೊಂಡಿದ್ದಾರೆ? ಲೋ ಆಪ್ತ ಮಿತ್ರ, ಇವ್ರು ಯಾಕೋ ನನ್ಗೆ ಚೆನ್ನಾಗಿ ಕೊಡ್ದಂಗ್ ಕೊಡಿದ್ರು. ನಾನು ಅವ್ರಿಗೆ ಔಷಧಿ ಅಲ್ವಾ ಕೊಟ್ಟಿದ್ದು. ಅಡೋ ನೀವೇ ಹೇಳಿದ್ರೆ ಸೊಳ್ಳೆ ಬಾಯಲ್ಲಿ ಒಂದೊಂದು ಡ್ರಾಪ್ ಇದನ್ನ ಹಾಕ್ಬಿಡಿ ಅಂತ. ಆದ್ರೆ ಸೊಳ್ಳೆ ಹಿಡಿಯೋದು ಮತ್ತೆ ಅದ್ರ ಬಾಯಲ್ಲಿ ಒಂದೊಂದು ಡ್ರಾಪ್ ಹಾಕೋದು ಮಕ್ಕಳ ಅನ್ಕೊಂಡ್ಬಿಟ್ರೆ ನೀವು. ಹೊಗೆ ಹಾಕೊಂಡಿರೋ ನನ್ನ ಪೇಷಂಟ್ಗಳ ಮೇಲೆ ಆಣೆ, ನಾನು ಹೇಳ್ಬೇಕಾದ್ರೆ ಏನೋ ಮಿಸ್ಟೇಕ್ ಆಗ್ಬಿಟ್ಟಿರ್ಬೇಕು. ಆಕ್ಚುಲಿ ನಾನು ಹೇಳಿದ್ದು ಒಂದ್ ಡ್ರಾಪ್ ಔಷಧಿನ ನಿಮ್ ಬಾಯೊಳಗೆ ಹಾಕೊಳ್ಳಿ, ಮಲೇರಿಯಾ ವಾಸಿ ಆಗುತ್ತೆ ಅಂತ. ಏನ್ ಜನಗಳಪ್ಪ ಇವ್ರು. ಸದ್ಯ ನೀನ್ ಬಚಾವಾಗ್ಬಿಟ್ಟೆ, ಇಲ್ಲಾಂದ್ರೆ ನಿನ್ ಮೇಲ್ಗಡೆ ಟಿಕೆಟ್ ತಗೊಂಡ್ಬಿಡ್ತಾ ಇದ್ದೆ. ಈಗ ನೀವೆಲ್ರೂ ನನ್ನ ಲ್ಯಾಬ್ಗೆ ಬನ್ನಿ, ನಾನು ಸೊಳ್ಳೆ ಸಾಯಿಸೋದಕ್ಕೆ ಹೊಸ ಔಷಧಿ ಕಂಡುಹಿಡಿತಾ ಇದ್ದೀನಿ. ನೀವೆಲ್ಲ ನಡೀರಪ್ಪ, ನಾನು ಹೋಗಿ ಬೇಗ ಸಮಾಸ ತಗೊಂಡ್ಬರ್ತೀನಿ. ಹೊಗೆ ಹಾಕೊಂಡಿರೋ ನನ್ನ ಪೇಷಂಟ್ ಮೇಲಾಣೆ, ನಾನೀಗ ಔಷಧಿ ತಯಾರು ಮಾಡ್ತೀನಿ ನೋಡು. ಜಗತ್ತಲ್ಲಿ ಒಂದ್ ಸೊಳ್ಳೆನೂ ಇರಬಾರ್ದು, ಹಂಗಾಗ್ಬಿಡುತ್ತೆ. ಅಣ್ಣ ರೆಡಿ ಆಯ್ತಾ? ಓ ರೆಡಿ ಆಯ್ತು ಕಣೋ. ಒಂದ್ ಕೆಲ್ಸ ಮಾಡಿ, ನಾನು ಯಾವಾಗ ಹೇಳ್ತೀನೋ ಆವಾಗ ಈ ಕೆಮಿಕಲ್ ನಾ ಜಾರೊಳಗೆ ಹಾಕ್ಬಿಡಿ. ಲೇ ಮೊಟ್ಟು, ನನ್ನ ಆಪ್ತ ಮಿತ್ರ, ಅದನ್ನ ಜಾರೊಳಗೆ ಹಾಕು. ಅಯ್ಯೋ ನನ್ ಸಮೋಸ. ಮೋಟು ಪತ್ಲು, ನೀವ್ ಇದನ್ನ ತಗೊಂಡೋಗಿ ಸೊಳ್ಳೆಗಳು ಎಲ್ಲಲ್ಲಿರುತ್ತೋ ಅಲ್ಲಿ ಮೇಲ್ಗಡೆ ಪ್ರೆಸ್ ಮಾಡಿ, ಇದ್ರೊಳಗಿಂದ ಗ್ಯಾಸ್ ಬರುತ್ತೆ, ಸೊಳ್ಳೆ ಸಾಯುತ್ತೆ, ಸೊಳ್ಳೆಗಳ ವಂಶ ನಾಶ ಆಗುತ್ತೆ. ಓ ಗುಡಿ ಬಂಡೆ ಆಂಜನೇಯ, ಏನಪ್ಪಾ ಇದು? ನನ್ ಕೆಮಿಕಲ್ ಅಲ್ಲಿ ಸಮೋಸ ಬಿತ್ತೋಗಿದ್ಯಲ್ಲ, ಏನಪ್ಪಾ ಮಾಡ್ಲಿ ನಾನು? ಯಾಕೆ ಈಗ ಔಷಧಿ ಎಲ್ಲ ಕೆಲಸ ಮಾಡೋದೇ ಅಲ್ವಾ? ಕೆಲಸ ಮಾಡುತ್ತಪ್ಪ, ಆದ್ರೆ ಏನ್ ಕೆಲಸ ಮಾಡುತ್ತೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಈಗ ಇಲ್ಲಿರೋ ಸೊಳ್ಳೆಗಳೆಲ್ಲ ಫಿನಿಶ್ ಆಗ್ಬಿಡುತ್ತವೆ. ಯಾರು ಗೊತ್ತೋ, ನನಗೆ ಡಾಕ್ಟರ್ ಮುನ್ಸ್ವಾಮಿ ಮೇಲೆ ನಂಬಿಕೆನೇ ಇಲ್ಲ. ಇದೇನಪ್ಪ ಇದು? ವಿಚಿತ್ರವಾಗಿದೆ. ಅಯ್ಯೋ ಪತ್ಲು, ಡಾಕ್ಟರ್ ಮುನ್ಸ್ವಾಮಿ ಎಫೆಕ್ಟ್ ಕಣೋ ಇದು. ಓಡೋ ಕಾಪಾಡು. ಅಯ್ಯೋ ಕಾಪಾಡಿ. ನನ್ಗನ್ಸುತ್ತೆ ಡಾಕ್ಟರ್ ಮುನ್ಸ್ವಾಮಿ ಮಲೇರಿಯಾ ನಿರ್ಮೂಲನೆ ಮಾಡಕ್ಕೆ ಯಾವ್ದೋ ಹಳೆ ವಿಧಾನ ಕಂಡಿಡ್ದ್ಬಿಟ್ಟಿದ್ದಾನೆ ಅಂತ. ಅಯ್ಯೋ ಅದ್ ಏನು ಅಂತ ಬಿಡಿಸೋಣ. ಹಳೆ ಕಾಲದಲ್ಲಿ ಯಾವ್ದೇ ಕೆಲ್ಸಕ್ಕೋಸ್ಕರ ಜನರನ್ನ ಬಲಿ ಕೊಡ್ತಾ ಇದ್ದು, ಈ ಡಾಕ್ಟ್ರು ಬಲಿ ಕೊಡೋದಕ್ಕೆ ನಮ್ಮನ್ನ ಸೆಲೆಕ್ಟ್ ಮಾಡಿದಾನೆ ಅನ್ಸುತ್ತೆ ಕಣೋ. ಪತ್ಲು ಏನ್ ಮಾಡೋದು? ಅಲ್ಲೋಡು ಬರ್ತಲೆ ಟ್ರಕ್ಕು, ಅದ್ ಯಾರ ಟ್ರಕ್ಕು ಏನೋ ಅವ್ರ ಗತಿ ಇವತ್ತು ಗೊತ್ತಾನೆ ಕಣೋ. ಏನ್ ಟ್ರಕ್ ನೋಡ್ತೀಯ ನೀನು? ನಿನ್ನ ಮಕ್ಕ ಮುಚ್ಚ, ಸುತ್ತ ನೋಡು ಸೊಳ್ಳೆಗಳು ಅಟ್ಯಾಕ್ ಮಾಡಿದೆ.
ಇದೆ ಅಣ್ಣೋ, ಸೊಳ್ಳೆಗಳು ಓಡ್ಕೊಂಡ್ ಬರ್ತಾವೆ ಅಣ್ಣೋ. ಅಯ್ಯ ಕೆಳಕ್ ಬಚ್ಚಿಕೊಂಡು ಇಬ್ರು ಏನ್ ಮಾಡ್ಲಿಕ್ಕೆ ಹತ್ತೀರಪ್ಪ? ಅಯ್ಯೋ ನಿನ್ನಲ್ಲಿ ಸೊಳ್ಳೆಗಳು ಅಟ್ಟಿಸ್ಕೊಂಡ್ ಬರ್ತಿದೆ ಓಡೋ. ಅದರಿಂದ ತಪ್ಪಿಸ್ಕೊಂಡ್ರೆ ಮಲೇರಿಯಾಯಿಂದಾನು ತಪ್ಪಿಸ್ಕೋಬಹುದು ನಾವು. ಓಡೋ ಮಂಗ್ಮುಂಡವ ಸೊಳ್ಳೆಗೆ ಎಷ್ಟು ಹೆದರ್ಕತ್ತಿರಲ್ಲಪ್ಪ. ಕೇಳಿಸ್ಕೊಂಡ್ರೆ ತರಕಾರಿ ಅಮ್ಮ ಜನ ಹುಲಿ ತೀರ್ತಾಗ ಹೆದರ್ತಾರ, ಇವರು ಸೊಳ್ಳೆಗೆ ಹೆದರ್ಕೊಂಡು ಇಲ್ಲಿ ಬಚ್ಚಿಕೊಂಡಾರ. ಓಹೋ, ದೊಡ್ಡ ಬಹದ್ದೂರ್ ತರ ಆಡ್ತಿದ್ದೀರಾ, ಅದು ಸೊಳ್ಳೆಗಳ ಮುಂದೆ. ಆ! ಓಡಿ, ಸೊಳ್ಳೆ ಬಂತು, ಕಾಪಾಡಿ. ಅರೆ ಈಗೇನಾಯ್ತು? ಯಾಕೆ ಹಿಂಗ್ ಓಡ್ಲಕ್ ಹತ್ತಾಳೆ? ಮೋಟು ಕಾಪಾಡಿ, ಮೋಟು ನನ್ನ ಕಾಪಾಡಪ್ಪ. ಅಯ್ಯಯ್ಯೋ ಒಳ್ಳೆ ಬಂದೆ. ಅಯ್ಯೋ ಈ ಅಂಗಡಿ ಹೋಗ್ತಾ ಇದ್ದಾನಲ್ಲಪ್ಪ, ಸಮೋಸಗೆ ಏನ್ ಮಾಡೋದೀಗ? ಅಯ್ಯ ನಿನ್ನಲ್ಲೇ ಈ ಟೈಮ್ ನಲ್ಲೂ ನಿನಗೆ ಸಮೋಸದ ಮೇಲೆ ಆಸೆ ಏನೋ? ಗೆಸು ಜಾಸ್ತಿ ಆಗೋಗ್ಬಿಟ್ಟಿದೆ ಬತ್ತು. ಆದ್ರೆ ಸಾಲದ ಬಾಕಿ ಬರೀತಾ ಇದ್ದೀನಿ. ಚಹದವನಿಗೆ ಮೋಸ ಮಾಡಲ್ಲಪ್ಪ ನಾನು. ಅಯ್ಯ ಮೊದ್ಲು ಅವನಿಂದ ಬಚಾವಾಗೋ ನೀನು. ಅಲ್ಲೋಡು ಚಿಂಗಂ ಬರ್ತಾವ್ರೆ. ಚಿಂಗಂ ಸರ್ ದೊಡ್ಡ ದೊಡ್ಡ ಸೊಳ್ಳೆಗಳು ನಮ್ ನಗರಕ್ಕೆ ಬಂದ್ಬಿಟ್ಟಿದೆ. ಪಾಪ ಟೀಮ್ ಅವನ್ನ ಎತ್ತಾಕೊಂಡು ಹೋಗ್ಬಿಟ್ಟೈತೆ. ಕಿಡ್ನಾಪ್. Why fear when Chingam is here? ಚಿಂಗಂ ಕೈಯಿಂದ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್, ನಿಜವಾಗ್ಲೂ ಎಂಪಾಸಿಬಲ್. ಎಲ್ಲೇ ಸೊಳ್ಳೆಗಳು ನಡಿರಿ. ಮೈ ಸಕ್ಕತ್ತಾಗಿದೆ. ನಮ್ ಕಡೆ ಕಪ್ಪು ಮೋಡಗಳು ಆವರಿಸ್ಬಿಟ್ಟಿದೆ. ಅಯ್ಯ ಮೇಲೊಂದ್ಸರಿ ನೋಡಿ ಸ್ವಾಮಿ, ಸೊಳ್ಳೆಗಳೆಲ್ಲ ಹೆಂಗ್ ಅಟ್ಯಾಕ್ ಮಾಡ್ತಾ ಇದಾವೆ. ಇಷ್ಟು ದೊಡ್ಡ ಜೈಂಟ್ ಸೊಳ್ಳೆಗಳು. ಅಯ್ಯೋ ಬೈಕ್ ಮೇಲೆ ನಿಂತ್ಕೊಂಡು ಏನ್ರಿ ಮಾಡ್ತಾ ಇದ್ದೀರಾ? ಮೊದ್ಲು ಬಂದೂಕ್ ತಗೊಂಡು ಆ ಸೊಳ್ಳೆಗಳಿಗೆ ಶೂಟ್ ಮಾಡ್ರಿ. ನಾನ್ ಬಿಡಲ್ಲ, ಒಂದೊಂದು ಬಂದ್ ಹಾಕ್ಬಿಡ್ತೀನಿ. ಆದ್ರೆ ನೀವು ಹುಷಾರಾಗಿರಿ. ಚಿಕ್ಕಮ್ ಸರ್, ಅವೆಲ್ಲ ಬರೀ ಗಾಳಿಲೇ ಕೆಲಸ ಮುಗಿಸ್ಕೊತಾ ಇವೆ. ಮತ್ತೆ ಅವುಗಳು ನಮ್ಮನ್ನ ಬೆಂಬಿಡಿದ ಹಿಂಬಾಲಿಸ್ತಾನೆ ಇವೆ. ಏನ್ ಮಾಡೋದು ಸರ್? ಕಾಪಾಡಿ ಸರ್. ನಾನ್ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ನಿಮ್ಮ ಹತ್ರ ಲೈಸೆನ್ಸ್ ಇಲ್ಲ. ಲೈಸೆನ್ಸ್ ಇಲ್ಲದೆ ಓಡಿಸೋದು ಅಪರಾಧ. ಸಿಕ್ಕಾಕೊಂಡ್ಬಿಟ್ರೆ ಕಂಬಿ ಅಣಿಸ್ಬೇಕಾಗುತ್ತೆ. ಅಯ್ಯೋ ಬೇಗ ಯೋಚನೆ ಮಾಡಬಿಟ್ಟು. ಹೋಟೆಲ್ ನನ್ನ ತಲೆನೇ ಓಡಲ್ಲ ಬದ್ಲು. ನೀನೇನಾದ್ರೂ ಐಡಿಯಾ ಮಾಡೋ ಬೇಗ. ಐಡಿಯಾ? ಅಲ್ಲಿ ಡಸ್ಟ್ಬಿನ್ ಇದೆ, ಬಾ ಅದರಲ್ಲಿ ದಬ್ಬಾಕೊಂಡ್ಬಿಡೋಣ. ಏನ್ ದಡ್ರಾಗ್ಬಿಟ್ರು. ಸಾರಿ ದೊಡ್ಡಣ್ಣ, ಡಾಕ್ಟರ್ ದೊಡ್ಡಣ್ಣ ಎಂತ ಕೆಲಸ ಮಾಡ್ಬಿಟ್ಟಿದ್ದೀವೋ? ಡಾಕ್ಟರ್ ಮುನ್ಸಮ್ಮಣ್ಣ, ಏನಣ್ಣ ನೀವು ಎಂತ ಕೆಲಸ ಮಾಡ್ಬಿಟ್ರಿ? ಅಯ್ಯೋ ನಾನು ಕಣ್ಣಾರ ನೋಡಿದ್ನಪ್ಪ. ದೊಡ್ಡ ದೊಡ್ಡ ಸೊಳ್ಳೆಗಳು ಮನುಷ್ಯರನ್ನೆಲ್ಲ ಎತ್ಕೊಂಡು ಹೋಗ್ತಾ ಇದೆ. ಎಲ್ಲ ರಾಕ್ಷಸ ಸೊಳ್ಳೆಗಳು. ಇದೆಲ್ಲ ಆಗಿದ್ದು ನೀನ್ ಸಮೋಸ ಇಂದ. ಅಯ್ಯೋ ಮನುಷ್ಯರ್ನೆಲ್ಲ ಯಾಕದೆ ತಕೊಂಡು ಹೋಗ್ತಾ ಇದೆ? ಬಡದು ಬಾಯಿಗೆ ಹಾಕೊಳಕ್ಕೆ. ಇನ್ನೇನಕ್ಕಪ್ಪ, ಅದು ಮನುಷ್ಯರನ್ನೆಲ್ಲ ಎತ್ಕೊಂಡು ಹೋಗಿ ರಹಸ್ಯವಾದ ಸ್ಥಳದಲ್ಲಿ ಇಡುತ್ತೆ. ಅದು ಕೊಟ್ಟೆ ಹಸ್ದಾಗ ಉಪ್ಪಿನಕಾಯಿ ಹಾಕೊಂಡು ನೆಂಚ್ಕೊಂಡು ಚೆನ್ನಾಗಿ ತಿನ್ನುತ್ತೆ. ಆದ್ರೆ ನಾನು ದೊಡ್ಡ ಸೊಳ್ಳೆನ ಸಣ್ಣ ಮಾಡೋ ಔಷಧಿನ ಕಂಡಿಡ್ದಿದ್ದೀನಿ. ಆದ್ರೆ ಈಗ ಬೆಕ್ಕಿನ ಕತ್ತಿಗೆ ಗಂಟೆ ಕಟ್ಟವ್ರು ಯಾರು? ಬೆಕ್ಕಿನ ಕತ್ತಿಗೆ ಗಂಟೆ ಯಾಕೆ ಕಟ್ಬೇಕು ಡಾಕ್ಟ್ರೆ? ಬೆಕ್ಕಿಗೂ ಸೊಳ್ಳೆಗೂ ಏನ್ ಸಂಬಂಧ ಹೇಳಿ? ಅಯ್ಯೋ ಅವ್ರು ಸುಮ್ನೆ ಮಾತ್ ಕೇಳಿದ್ ಕಣೋ. ಅವ್ರ ಮಾತಿನ ಅರ್ಥ ಈಗ ಸೊಳ್ಳೆಗೆ ಔಷಧಿ ಕೊಡ್ಸೋರು ಯಾರು? ಮೈ ಗಾಡ್, ಸೊಳ್ಳೆ ಮೇಲೆ ಔಷಧಿನ ಸ್ಪ್ರೇ ಮಾಡೋದ್ರಲ್ಲಿ ನನಗೆ 20 ವರ್ಷದ ಅನುಭವ ಇದೆ. ಥ್ಯಾಂಕ್ ಯು ಗಸಗಸೆ ಅಣ್ಣ. ಏನ್ ತಲೆ ಅಣ್ಣ ನಿಮ್ದು. ಮತ್ತೆ ನನ್ಗೆ ನಿನ್ ಶೌರ್ಯದ ಬಗ್ಗೆ ಬಹಳ ನಂಬಿಕೆ ಇದೆ. ಈ ಬಟನ್ ತೆಗಿ ಮತ್ತೆ ಸೊಳ್ಳೆಗಳ ಮೇಲೆ ಸ್ಪ್ರೇ ಮಾಡ್ಬಿಡು. ಅಷ್ಟೇ ಅಲ್ಲ, ಆಮೇಲೆ ನೋಡು ಏನಾಗುತ್ತೆ ಅಂತ. ಅಯ್ಯೋ ಕಾಪಾಡಿ. ಖಾಲಿ ಹೊಟ್ಟೆಲ್ಲಿ ನನ್ನ ತಲೆನೇ ಓಡೋದಿಲ್ಲ. ಅಯ್ಯೋ ನಾನಿನ್ನು ಏನು ಹೇಳಲೇ ಇಲ್ವಲ್ಲ ನಿನಗೆ? ನನಗ್ ಗೊತ್ತು ಮೊಟ್ಟು ಏನಾದ್ರು ನೀನೇ ಮಾಡಂತ ನನಗೆ ಹೇಳ್ತೀಯ. ಆದ್ರೆ ನನ್ಗಾಗಲ್ಲ, ನೀನೇ ಏನಾದ್ರು ಮಾಡ್ಬೇಕು. ಸರಿ ಮೊದ್ಲು ಹೋಗೋಣ ಬಾ. ಈ ಸೊಳ್ಳೆ ಮನುಷ್ಯನೆಲ್ಲ ಎಲ್ಲಿಗೆ ತಕೊಂಡು ಹೋಗ್ತಿದೆ ನೋಡೋಣ. ಅಯ್ಯವ್ವ ಡಾಕ್ಟ್ರೇ, ನೀವು ಇಲ್ಲಿಗೆ ಬಂದ್ಬಿಟ್ರಾ? ನಾನ್ ಬರ್ಲಿಲ್ಲ ಸರ್, ಎತ್ತಾಕೊಂಡ್ ಬಂದ್ಬಿಟ್ರು. ಮೈ ಗಾಡ್, ಇಲ್ಲಿಂದ ಹೊರಗೋಗೋದಕ್ಕೆ ಇರೋದು ಇದೊಂದೇ ದಾರಿ. ಮೇಲಿಂದ ಈಗೇನ್ ಮಾಡೋದು? ಮೈ ಗಾಡ್, ಕಾಪಾಡಿ ಅಮ್ಮ. ಒಟ್ಟು ಸೊಳ್ಳೆಗಳೆಲ್ಲ ಈ ಕಡೆ ಬರ್ತಾ ಇದ್ಕಣೋ, ಹುಷಾರಾಗಿರೋ. ಹಿಡಿದೀನಪ್ಪ. ಆ ಒಂದು, ಆ ಎರಡು, ಆ ಮೂರು. ಲೇ ನೀನೇ ಕವಡ್ತಾ ಇದ್ಯಾ?
ಸೊಳ್ಳೆಗಳಿಗೆ ಔಷಧಿ ಹೊಡಿಯತ್ತ ಕಡೆ ನಾನು ಹೇಳಿದ್ದು. ಡಾಕ್ಟರ್ ಮುನ್ಸ್ವಾಮಿ ಔಷಧಿ ಮೇಲೆ ನಂಗೆ ನಂಬಿಕೆನೇ ಇಲ್ಲ. ಆ ಸೊಳ್ಳೆಗಳಿನ್ನೂ ದೊಡ್ಡದಾಗ್ಬಿಟ್ರೆ ಇದನ್ ಬಿಟ್ಟು ಬೇರೆ ಏನಾದ್ರು ಆಲೋಚನೆ ಮಾಡೋಣ ಬಾ ನೀನು ನಾನು. ಅಯ್ಯಪ್ಪ ಮೋಟು ಎಲ್ಲ ಯಾರ ಸುರಂಗ. ಅರೆ ಮೋಟು ಪತ್ಲು ಇಬ್ರು ಬಂದ್ಬಿಟ್ರ. ಅಯ್ಯೋ ಮೋಟ್ಲು, ನನ್ನ ಗೆಳೆಯ, ಜೀವದ ಗೆಳೆಯ, ನೀನು ಬಂದ್ಬಿಟ್ಟ. ಸೊಳ್ಳೆಗಳ ಜೊತೆ ಯುದ್ಧ ಮಾಡಿ ನಮ್ಮನ್ನ ಬಚಾವ್ ಮಾಡಕ್ ಬಂದ. ಮೋಟು ಸೊಳ್ಳೆ ಸಾಯಿಸ ಔಷಧಿನ ತಂದಿದ್ಯೇನಪ್ಪ? ಮೋಟು ಪತ್ಲು, ನಿಮ್ ಸಾಲ ಏನು ನನಗೆ ಕೊಡ್ಬೇಡ್ರಪ್ಪ, ಎಲ್ಲ ಮಾಫಿ ಮಾಡ್ಬಿಟ್ಟೆ. 1 ತಿಂಗಳು ಫ್ರೀ ಆಗಿ ನಿಮ್ಗೆ ಸಮೋಸ ಕೊಡ್ತೀನಿ. ನನಗ್ ಗೊತ್ತಿತ್ತು ನೀವು ಬರ್ತೀರಾ ಅಂತ ಗೊತ್ತಿತ್ತು. ನಮಗ ಅಂತ ಮೋಟು ಪತ್ತು ತೋರಿಸಿರೋ ಆ ಸುರಂಗ ಮಾರ್ಗದಿಂದ ನಾವು ಹೊರಗಡೆ ಹೋಗ್ಬಿಡೋಣ. ಮೋಟು ಪತ್ಲು, ಇಡೀ ಊರೇ ನಿಮ್ಗೋಸ್ಕರ ಅಭಾರಿಯಾಗಿದೆ. ಡಾಕ್ಟರ್ ಮೇಲೆ ಆಣೆ, ಎಲ್ಲರ ಮೇಲೂ ಆಣೆ, ನನ್ ಮೇಲೆ ಆಣೆ, ಇನ್ನೊಂದ್ ಸಾರಿ ಸೊಳ್ಳೆ ಬಂದ್ರೆ ಒಂದೊಂದನ್ನು ಬಿಡೋದಿಲ್ಲ. ಹೀಗೆ 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 ಸಾಯಿಸ್ಬಿಡ್ತೀನಿ. ಕಬಡ್ಡಿ ಅಯ್ಯಯ್ಯೋ ಕಂಬಿ ಎಣ್ಸಿದ್ದಲ್ಲ ಆಯ್ತಾ ಚೋಟು? ಚೋಟಾ ಜಾನ್, ಒಬ್ಬೊಬ್ನೇ ಓಡಾಡ್ಬೇಡಪ್ಪ. ನಿನ್ನ ಮಗು ಅನ್ಕೊಂಡು ಯಾರು ಕಿಡ್ನಾಪ್ ಮಾಡ್ಬಿಟ್ಟಾರು. ನೀನ್ ಹೇಳ್ತಾ ಇರೋದು 100% ನಿಜ ಡಾಕ್ಟರ್. ಚೋಟು ಅಲ್ಲ, ಜಾನ್ ದ ಡಾನ್. ಮತ್ತೆ ಈ ಜಾನ್ ಆಗ್ತಾನೆ ಡಾನ್. ನೆನಪಿರ್ಲಿ. ಏಯ್ ಚಾಯ್ ಅಂಗಡಿಯವನೇ, ಬೇಗ ನನಗೆ ಸ್ವೀಟು ಮತ್ತೆ ಸಮೋಸ ತಗೊಂಡ್ಬಾ ಹೋಗ. ಅಣ್ಣ, ನನ್ಗೆ ಸಮೋಸ ಕೊಡು. ಏಯ್ ಕೂದಿಲ್ದಿರೋ ಖಾಲಿ ಬುಳ್ಳೆ, ತಲೆ ಇಲ್ದಿರೋ ಕಮಂಗೆ, ನನ್ ಮಗು ಅಲ್ವೋ ದೊಡ್ಡವನು ಜಾನ್. ಕ್ಷಮ್ಸು ಮಗು. ನನ್ ತಿಂಡಿ ಮತ್ತೆ ಸಮೋಸ ವ್ಯಾನಿಗೆ ಕಳಿಸ್ಬಿಡು. ಆ ಕಡೆ ನಿಂತಿದ್ಯಲ್ಲ ಅಲ್ಲೇ. ಈ ಮಗು ಯಾರ್ದು ನೋಡಿ? ರೋಡ್ ಕ್ರಾಸ್ ಮಾಡ್ತಿದೆ. ಮಗು, ನಿಮ್ಮ ಅಪ್ಪ ಅಮ್ಮ ಎಲ್ಲಿದ್ದಾರೆ? ದಾಡಿ ಇರೋ ಗಂಡ್ಸ, ನಾಚಿಕೆ ಆಗಲ್ಲ ನಿಂಗೆ? ನನ್ನೇ ರೇಗಿಸ್ತ್ಯಾ? ಇದೇನೋ ಬಾಸ್ ಪಲ್ಟಿ ಹೊಡ್ಕೊಂಡು ಎಲ್ಲೆಲ್ಲ ಹೋಗ್ತಾ ಇದಾರೆ. ಲೈನ್ ಬಗ್ಗೆ ಮಾತಾಡ್ಬೇಡ ಕೊಡೋ ಕಮಂಗೆ, ನನ್ನ ಹೈಟ್ ಬಗ್ಗೆ ಮಾತಾಡೋ, ಚಿಂತೆ ಮಾಡೋ ಅದ್ರ ಬಗ್ಗೆ. ವಾ ಬಾಸ್ ವಾ, ಎಂತ ಕವನ ಹೇಳಿದ್ರಿ ಅಲ್ವೇನ ನಂಬರ್ 2? ಕವಿತೆ ಬಿಟ್ಬಿಟ್ಟು ನನ್ ಕಾಯಿಲೆ ವಾಸಿ ಮಾಡೋದಕ್ಕೆ ಏನಾದ್ರೂ ಔಷಧಿ ಕೊಡೋ. ಬಾಸ್, ಇಲ್ಲಿಂದ 2000 ಕಿಲೋಮೀಟರ್ ದೂರದಲ್ಲಿ ಬೆಟ್ಟದ ಮೇಲೆ ಒಬ್ಬ ಸಾಧು ಇದ್ದಾರೆ. ಅವ್ರ ಹತ್ರ ಔಷಧಿ ಇದೆ. ಚಿಕ್ಕವರೆಲ್ಲ ದೊಡ್ಡವರಾಗ್ಬಹುದು. ನಾನು ಹೋಗ್ತೀನಿ. ನನ್ನ ಹೈಟ್ ಜಾಸ್ತಿ ಮಾಡ್ಕೊಳಕ್ಕೆ ನಾ ಎಲ್ ಬೇಕಾದ್ರೂ ಹೋಗ್ತೀನಿ, ಹೇಗ್ ಬೇಕಾದ್ರೂ. ಬಾಸ್, ಈ ಸರಿ ಕವಿತೆನಲ್ಲಿ ಮಜಾನ ಇರ್ಲಿಲ್ಲ. ಲಂಗು ಲಗಾಮಿಲ್ದಿರೋನೆ, ಖಾಲಿ ಬುಳ್ಳೆ ಇರೋನೆ, ನಾನ್ ಕವಿತೆ ಹೇಳ್ತಿಲ್ಲ ಕಣೋ. ನಾನು ಹೋಗ್ತಾ ಇದ್ದೀನಿ ಸಾಧುಜಿ, ನಾನು ಬರ್ತಾ ಇದ್ದೀನಿ. ಸಾಧು ಮಹಾರಾಜ್ಗೆ ನಮೋ ನಮಃ. ಶಂಭೋ ಶಂಕರ, ಶಂಭೋ ಶಂಕರ. ಪ್ರಭು, ನನ್ನ ಆಸೆ ನೆರವೇರಿಸ್ತೀರಾ? ನನ್ನ ತಪಸ್ಸು ಸಫಲ ಆಯ್ತು. ಆದ್ರೆ ನೀವ್ಯಾಕೋ ನನ್ನ ಕಣ್ಣು ಕಾಣ್ತಾ ಇಲ್ಲ. ದಯವಿಟ್ಟು ನನ್ನ ಕೊಂಡು ಮುಂದೆ ಬನ್ನಿ. ದರ್ಶನ ಕೊಟ್ಟಿದ್ದೀನಿ. ಇಲ್ಲಿ ನೋಡಿ ಕೆಳಗಡೆ ಏನಿದೆ ಅಂತ. ನೀನ್ ಯಾರು ಬಾಲಕ? ಪ್ರಭು, ಬಾಲಕರ ರೂಪದಲ್ಲಿ ಬಂದಿದ್ದೀರಾ. ಧನ್ಯನಾದೆ. ನಾನಿನ್ನು ಧನ್ಯ ಆಗಿಲ್ಲ. ನಾನಿನ್ನು ಪ್ರಭುನೂ ಅಲ್ಲ, ಮತ್ ನಾನು ಪುಟ್ಟ ಹುಡುಗಾನೂ ಅಲ್ಲ. ನಾನು ನನ್ನ ಹೈಟ್ನ ಜಾಸ್ತಿ ಮಾಡ್ಕೊಳ್ಬೇಕು ಅಂತ ನಿನ್ನ ಹತ್ರ ಬಂದಿದ್ದೀನಿ. ಏನಾದ್ರೂ ಉಪಕಾರ ಮಾಡು ಬೇಗ. ಇಲ್ಲಿ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ. ಎಲ್ಲರೂ ಕುಳ್ಳ ಅಂತ ರೇಗಿಸ್ತಾರೆ. ನಾನು ನಿನಗೆ ಯಾವ ಔಷಧಿಯನ್ನು ಕೊಡುವುದಿಲ್ಲ. ಬೇಕಾದ್ರೆ ನನ್ನ ಪ್ರಾಣ ಹೋದರೂ ಇಲ್ಲ. ಒಂದ್ ನಿಮಿಷ ಇರು, ಏನ್ ಮಾಡ್ತೀನಿ ನೋಡ್ತಾ ಇರು. ಅಯ್ಯೋ, ಕೊಡ್ತೀನಿ. ಜೀವ ಉಳಿದ್ರೆ ಸಾಕು. ತಗೊಳಪ್ಪ ಬಾಲಕ. ಇದು ನನಗೆ ಸಾಕಾಗಲ್ಲ ಕಣ್ರಿ. ಅಯ್ಯಯ್ಯೋ, ಎಂತ ಕೆಲಸ ಮಾಡ್ದೆ ನೀನು. ಅದನ್ನ ಪೂರ್ತಿ ಕುಡಿಬಾರ್ದಿತ್ತು.
ಈಗ ಹೇಳ್ರು ನಾ ಜೋಟುನ ನಾನು ಪುಟಾಣಿನ ನಾನೇ ಬಿಗ್ ಜಾನ್ ಆಗ್ತಾನೆ ಡಾನ್. ಇದಕ್ಕಿದೆ ಅಂತ ಮೋಡದಿಂದ ಹೀಟ್ ಜಾಸ್ತಿ ಆಗೋಗ್ಬಿಟ್ಟಿದೆ. ನಮ್ ಚಾವಣಿ ಎಲ್ಲಿ? ಅಯ್ಯೋ ಚಾವಡಿ ಕಿತ್ಕೊಂಡು ಹೋಗಿಲ್ಲ ಕಣೋ, ಇಡೀ ಮನೇನ ಕಿತ್ಕೊಂಡು ಹೋಗ್ಬಿಟ್ಟೈತೆ. ಎಲ್ಲಿದ್ದೀರಾ? ಏನ್ ಕನ್ಸ ಇದು? ಜಾನ್ ನೋಡಕ್ಕೆ ಒಳ್ಳೆ ರಾಕ್ಷಸ ಹಾಕ್ಬಿಟ್ಟಿದಾನಲ್ಲ. ನಾನು ಹೆದರ್ಕೊಂಡ್ಬಿಟ್ಟಿದ್ದೆ ಕಣಪ್ಪ ಇವ್ ನೋಡಿ. ಅಯ್ಯೋ ಲೇ ಮೋಟು ಎತ್ತಳೋ, ಕನಸು ಕಾಣ್ಬೇಡ ಕಣೋ, ಇದು ಕನ್ಸಲ್ಲ ಕಣೋ, ಇವನು ನಿಜವಾದ ಜಾನು. ಹಿಂಗೆ ಮಲಗಿದ್ರೆ ನಮ್ ಪ್ರಾಣ ತೆಗೆದು ಬಿಡ್ತಾನಪ್ಪ ಇವನು. ಅಂದ್ರೆ ಇದು ನನ್ಸ? ಮತ್ ಯಾಕೆ ಸುಮ್ನೆ ಇದೆಯಾ ನೀನು? ಓಡೋ ಇಲ್ಲಿಂದ, ಮಲ್ಕೊಳ್ಳೋದ ಆಮೇಲೆ ಮಲ್ಕೊಳ್ಳೋಣ. ಈಗ ನಿಮ್ಮನ್ನ ಯಾರು ಕಾಪಾಡೋದಿಲ್ಲ. ನಿಮ್ಮನ್ನ ಶಾಶ್ವತವಾಗಿ ಮಲಗಿಸ್ಬಿಡ್ತೇನೆ. ವಾ ಬಾಸ್ ವಾ, ಎಂತ ಕವನ ಹೇಳಿದ್ರಿ? ಬೇಗ ಏನಾರು ಯೋಚನೆ ಮಾಡಬಿಟ್ಟು. ಏನ್ ಮಾಡ್ಲು, ಖಾಲಿ ಹೊಟ್ಟೆಲ್ಲ ತಲೆಲೆ ಓಡಲ್ಲ. ಇವನ್ ಬೇರೆ ಹಿಡ್ಕೊಂಡ್ಬಿಟ್ಟಿದ್ದಾನೆ, ಉಸಿರಾಡಕ್ಕೂ ಆಗ್ತಿಲ್ಲ. ನೀನೇ ಯೋಚನೆ ಮಾಡು. ಐಡಿಯಾ, ಈಗ ನಾನು ಏನು ಮಾಡ್ತೀನೋ ಅದನ್ನ ನೀನು ಮಾಡು. ಬಾಸ್, ಅವರಿಬ್ರು ನಿಮ್ ಶರ್ಟ್ ಒಳಗ್ ಸೇರ್ಕೊಂಡ್ಬಿಟ್ರು. ಶರ್ಟ್ ಒಳಗೆ ಅಯ್ಯೋ, ಎಲ್ಲೆಲ್ಲ ಹೋಗ್ತಾ ಇದಾರಲ್ಲ ಇವರು. ಕಚ್ಚಿಗುಡಿ ಆಗ್ತಿದೆ. ಏನು ಮಾಡ್ಲಿ ಈಗ? ಎಲ್ಲಿದ್ದೀರಿ? ಆಚೆ ಬನ್ನಿ, ಬೇಗ ಬನ್ನಿ. ಚಿಕ್ಕಮ್ ಸರ್, ಜಾನ್ ಸಕ್ಕತ್ತಾಗಿ ಎತ್ತರ ಬೆಳೆದ್ಬಿಟ್ಟು ಎಲ್ಲರಿಗೂ ಹೊಡಿತಾ ಇದ್ದಾನೆ ಸರ್. ಹೌದು ಸರ್, ಬೇಗ ಏನಾರು ಮಾಡಿ. ವೈಫ್ ಹಿಯರ್, ಒನ್ ಚಿಂಗಮ್ ಇಸ್ ಹಿಯರ್. ಎಲ್ಲಿ ಅವನು? ವೇರ್ 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 ವೇರ್? ಅಯ್ಯೋ ಅಲ್ಲಿ ನೋಡಿ, ಅಲ್ಲೇ ಇದ್ದಾನಲ್ಲ. ಅಯ್ಯಯ್ಯಮ್ಮ, ಇದು ಜಾನೋ ಆರ್ ಕೌನ್? ಹಲೋ ಚಿಂಗಮ್, ಹೌ ಆರ್ ಯು? ಐ ಆಮ್ ಫೈನ್, ಥ್ಯಾಂಕ್ ಯು. ಚಿಂಗಮ್, ಎಲ್ಲಿಗೆ ಹೋಗ್ತಾ ಇದೀಯಾ? ಇವತ್ತು ಹೇಳಲ್ವಾ ಚಿಂಗಮ್? ಚಿಂಗಮ್ ಕೈಯಿಂದ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್ ಅಂತ, ನಿಜವಾಗ್ಲೂ ಎಂಪಾಸಿಬಲ್ ಅಂತ ಹೇಳೋಣ. ಅಯ್ಯೋ, ನಾನು ಅವತಾರ ನೋಡಿದ್ನಪ್ಪ. ಆದ್ರೆ ಅವನ್ನ ಕುಳ್ಳನ್ ಮಾಡೋದಕ್ಕೆ ನನ್ನ ಹತ್ರ ಒಂದು ಔಷಧಿ ಇದೆ. ಈ ಔಷಧಿನ ತಗೊಂಡು ಅವ್ನ ಬಾಯೊಳಗೆ ಹಾಕಿದ್ರೆ ಅವ್ನ್ ಚಿಕ್ಕವನಾಗ್ಬಿಡ್ತಾನೆ. ಅಯ್ಯೋ, ಅವ್ನ ಬಾಯೊಳಗೆ ಇದ್ರೆ ಹೆಂಗ್ ಹಾಕೋದು? ನನ್ಗೆ ಮೆಡಿಸಿನ್ ಕೊಡೋದ್ರಲ್ಲಿ 20 ವರ್ಷದ ಅನುಭವ ಇದೆ. ನೀವಿಬ್ರು ಚಿಂಗಮ್ ಸರ್ ಜೊತೆ ಹೋಗಿ ಅವ್ರ ಜೊತೆ ಆಟ ಆಡಿಸಿ, ಮತ್ತೆ ಆ ಸಮಯದಲ್ಲಿ ಮೆಡಿಸನ್ ಬಾಯಿಗೆ ಹಾಕ್ಬಿಡಿ. ನೋ, ಇಲ್ಲ ಇಲ್ಲ, ಆಗೋದಿಲ್ಲ. ಮೋಟು, ಇಡೀ ನಮ್ ನಗರದ ಮರ್ಯಾದೆ ನಿಮ್ಮಿಬ್ಬರ ಕೈನಲ್ಲಿದೆ. ಇಲ್ಲ ಅಂತ ಮಾತ್ರ ಹೇಳ್ಬೇಡಿ ಪ್ಲೀಸ್. ನೋ 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 ಅಂತ ಹೇಳ್ಬೇಡಿ. ಅಯ್ಯೋ, ಈ ಗಾಡಿಲಿ ಕೂತ್ಕೊಂಡು ನನ್ನ ಜೊತೆ ಫೈಟಾ? ನಿಮ್ಮನ್ನ ಸೊಳ್ಳೆ ಹಾಗೆ ಸಾಯಿಸಿ ಇಸ್ಕಾಕ್ಬಿಡ್ತೀನಿ. ಓಡ್ರು, ಪ್ರಾಣ ಕಾಪಾಡ್ಕೊಳ್ಳಿ. ಓಡಿ ಓಡಿ, ಇವ್ರ ಕೈ ಸಿಕ್ಕಾಕೊಂಡ್ಬಿಟ್ರೆ ಅಷ್ಟೇ. ಅಯ್ಯಯ್ಯಪ್ಪ, ಯಾರಾದ್ರೂ ಕಾಪಾಡಿ. ಅಯ್ಯಯ್ಯಮ್ಮ, ಕಾಪಾಡಿ. ಕಾಪಾಡಿ, ಯಾರು ಕಾಪಾಡಿ, ಕಾಪಾಡಿ. ಅಯ್ಯಯ್ಯೋ, ಕಾಪಾಡಿ ಕಾಪಾಡಿ. ಹೆಂಗಪ್ಪ ತಪ್ಪಿಸ್ಕೊಳ್ಳೋದು? ಕಾಪಾಡಿ. ಕಾಪಾಡಿ. ಚಿಂಗಮ್ ಸರ್, ಜಾನ್ ಎಲ್ಲ ಬ್ಯಾಂಕ್ನ ಲೂಟಿ ಮಾಡ್ಬಿಟ್ಟ ಸರ್. ಚಿಂಗಮ್ ಸರ್, ಅವನು ನನ್ನ ಒಡವೆ ಅಂಗಡಿನೆಲ್ಲ ಲೂಟಿ ಮಾಡ್ಬಿಟ್ಟ. ನಾನು ಅವನ ಬಿಡೋದಿಲ್ಲ, ಖಂಡಿತ ಬಿಡೋದಿಲ್ಲ. ಆದ್ರೆ ಅದಕ್ಕೆ ಅವನು ಪುಟಾಣಿ ಆಗ್ಬೇಕು. ಅವನ್ನ ಹಿಡ್ಕೊಳ್ಳೋದಕ್ಕೂ ಆಗಲ್ಲ, ಅಷ್ಟು ದೊಡ್ಡದಾಗಿ ಹೈಟ್ ಆಗಿ ಬೆಳೆದ್ಬಿಟ್ಟಿದ್ದಾನೆ. ಇಲ್ಲ ಇಲ್ಲ ಇಲ್ಲ, ನೋ ನಹಿ, ಇದು ಹಂಗ ಅನ್ಕೋಬೇಡಿ. ಅದಕ್ಕೆ ನಾನು ಈ ಔಷಧಿನ ರೆಡಿ ಮಾಡಿರೋದು. ಹೆಂಗಾದ್ರೂ ಮಾಡಿ ಇದನ್ನ ಜಾನ್ ಬಾಯೊಳಗೆ ಹಾಕಿದ್ರೆ ಅವ್ನ್ ಮೊದಲ ತರ ಕುಳ್ಳ ಆಗ್ಬಿಡ್ತಾನೆ. ಓ ಮೈ ಗಾಡ್, ಆದ್ರೆ ಟಾರ್ಗೆಟ್ ನೋಡಿ ಇದನ್ನ ಶೂಟ್ ಮಾಡೋದು ತುಂಬಾ ಕಷ್ಟ ಇದೆ ಸರ್. ಯಾರಾದ್ರೂ ಹೆಂಗಾದ್ರೂ ಮಾಡಿ ಇದನ್ನ ತಗೊಂಡು ಜಾನ್ ಬಾಯಿಗೆ ತುರುಕ್ ಬಿಡ್ಬೇಕು ಅಲ್ವಾ? ಆದ್ರೆ ಹೋಗೋರು ಯಾರಪ್ಪ? ಮೋಟು ಪತ್ಲು, ಈ ಔಷಧಿನಲ್ಲಿ 2 ನೆಟ್ ಬೋಲ್ಟ್ ಇಟ್ಟಿದ್ದೀನಿ, ಅದನ್ನ ಟೈಟ್ ಮಾಡ್ರಪ್ಪ ನೀವು. ಇದೇನ್ ಮಾಡಿದ ನೀನು? ಕಾಪಾಡಿ.
ಇವರಿಬ್ರು ತುಂಬಾ ಧೈರ್ಯಶಾಲಿಗಳಪ್ಪ. ನೋಡು ಜಾನ್ ಬಾಯ್ ಒಳಗೆ ಔಷಧಿ ಹಾಕಕ್ಕೆ ಔಷಧಿ ಮೇಲೆ ಕೊತ್ಕೊಂಡು ಹೋಗ್ಬಿಟ್ಟವ್ರೆ. ಐ ಸಲ್ಯೂಟ್ ಯು ಮೋಟು ಪತ್ಲು, ಯು ಆರ್ ಗ್ರೇಟ್. ನಿಮ್ಮಂತ ಹೀರೋಗಳು ಜಗತ್ತಲ್ಲಿ ಹೆಚ್ಚು ಸಿಗೋದೇ ಇಲ್ಲ. ವಿ ವಿಲ್ ಸಲ್ಯೂಟ್ ಯು, ವಿ ವಿಲ್ ಸಲ್ಯೂಟ್ ಯು. ಅರೆ ಮೋಟು ಪತ್ಲು, ನನ್ನ ಆಪ್ತ ಸ್ನೇಹಿತರೆ, ಆಪ್ತ ಮಿತ್ರರೇ, ನಮ್ಮ ಜೀವ ಉಳ್ಸಕ್ಕೆ ನಿಮ್ ಜೀವನ ಪಣವಾಗಿಟ್ರ? ಅಯ್ಯೋ ಅಪ್ಪ ಇಲ್ಲೇ ಇದ್ಬಿಟ್ಟು ಸನ್ಯಾಸಿ ಆಗೋಬಿಡೋಣ, ಎಲ್ಲೂ ಹೋಗೋದೇ ಬೇಡ. ಅಯ್ಯೋ ನಿನ್ ಮಕ್ಕಳೇ, ಸನ್ಯಾಸಿ ಆಗ್ಬಿಟ್ಟು ಇಲ್ಲಿ ಇದ್ಬಿಟ್ರೆ ನೀನು ಸಮಾಸಾರ ಹಿಂಗೋ ತಿಂತೀಯ. ಟೀ ಅಂಗಡಿಯವನ್ನ ಇಲ್ಲೇ ಕರ್ಕೊಂಬಂದ್ಬಿಡೋಣ, ಎಷ್ಟು ಶಾಂತಿ ಇದೆ ಅಂತ ನೋಡು. ಅಲ್ಲಿ ನೋಡಿ ಮೋಟು ಪತ್ಲನ, ಅವ್ರು ಯಾವತ್ತು ಸೋಲನ್ನ ಒಪ್ಕೊಳ್ಳೋದೇ ಇಲ್ಲ. ಮಿಸೈಲ್ ನ ಜಾನ್ ಬಾಯ್ಲ್ ಹಾಕಕ್ಕೆ ಹೋಗ್ತಾ ಇದ್ದಾರೆ. ಬಾಸ್, ನಗೋದನ್ನ ನಿಲ್ಸಿ ಬಾಸ್, ಅವ್ರು ಬರ್ತಾ ಇದ್ದಾರೆ ನೋಡಿ. ಅವರು ತುಂಬಾ ಧೈರ್ಯಶಾಲಿಗಳು. ಬಾಸ್, ಯಾಕೆ ಕಲ್ಲಾಡ್ತಾ ಇದ್ದೀರಾ? Yes, Motu Patlu, come on! ಮೋಟು ಪತ್ಲು ಏಯ್, ನಾನ್ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ಮೋಟು ಪತ್ಲು, ಎಲ್ಲಿ ಹೋದ್ರು ನಾನ್ ನಿಮ್ಮನ್ನ ಖಂಡಿತ ಸುಮ್ಮನೆ ಬಿಡೋದಿಲ್ಲ. ಹಿಡ್ಕೊಳ್ಳೋ